ಹಲೋ ವೀಕ್ಷಕರೇ, ವೆಲ್ಕಮ್ ಟು ಫುಡ್ ನೆಕ್ಟರ್ ವ್ಲಾಗ್ಸ್. ಬೆಳಗ್ಗೆ ಪೂಜೆ ಮುಗಿಸ್ಕೊಬಿಟ್ರೆ ಮನಸ್ಸಿಗೊಂಥರ ಸಮಾಧಾನ. ನೋಡ್ತಾ ಇದ್ದೀರಲ್ಲ, ಬೆಳಗ್ಗೆನೇ ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿ ಮೊನ್ನೆ ತೊಳೆದಿದ್ನಲ್ಲ ಒಣಮೆಣ್ಸಿನ್ಕಾಯಿ, ಅದನ್ನು ಸಹ ಬಿಸಿಲಿಗೆ ಇಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಮನೆ ಬಾಗಿಲೆಲ್ಲ ಬೆಳಗ್ಗೆನೇ ಫುಲ್ಲು ಕ್ಲೀನಾಗೋಯಿತು. ಲಿಖಿತ ಸ್ಕೂಲ್ಗೆ ಹೋಗೋ ಟೈಮ್ಗೆಲ್ಲ ಕ್ಲೀನಾಗೋಯಿತು. ನಿನ್ನೆ ಅಕ್ಕ ಬಂದಿದ್ದರು, ಅವರು ಸ್ವಲ್ಪ ಬಟ್ಟೆನ ಹೊಲ್ಕೊತಾ ಇದ್ದಾರೆ. ನಾನು ವೀಡಿಯೋ ಮಾಡಿರೋದಕ್ಕೆ ಅವರು ನಗಿತಾ ಇದ್ದಾರೆ. ನಿನ್ನೆ ಸಾಯಂಕಾಲ ಅಕ್ಕ ಬಂದಿದ್ದರು. ಅವರು ತುಂಬ ದಿನ ಆಗಿತ್ತು ಗೃಹ ಪ್ರವೇಶಕ್ಕೆ ಬಂದಿದ್ದು, ಆಮೇಲೆ ಬರಲೇ ಇಲ್ಲ ನಮ್ಮ ಮನೆಗೆ. ಇವತ್ತು ಬಂದಿದ್ದಾರೆ, ಹುಡುಗರನ್ನೆಲ್ಲ ಕರೀತಾ ಇದ್ದಾರೆ. ಅವ್ರ ಮಕ್ಕಳು ಸಹ ನಮ್ಮ ಮನೆಯಲ್ಲೇ ಇರ್ತಾರೆ. ಮೊನ್ನೆ ನಮ್ಮ ಮನೆಯಲ್ಲಿ ಮಾವಿನಕಾಯಿ ತಂದಿದ್ದರು, ಅದರಿಂದ ಮ್ಯಾಂಗೋ ಐಸ್ ಕ್ರೀಮ್ ಮಾಡಿಟ್ಟಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ, ತಪ್ಪದಿರ ನೋಡಿ. ತುಂಬ ಈಸಿಯಾಗಿ ಮಾಡ್ಕೋಬಹುದು. ಅಕ್ಕಗೆ ಸ್ವಲ್ಪ ಟೇಸ್ಟ್ ಮಾಡೋಕ್ಕೆ ಕೊಟ್ಟೆ. ಹಾಗೆ ಲಿಖಿತನೂ ದೊಡ್ಡ ಕೇಕ್ ತಿಂತಾರಾ? ಲಿಖಿತ ಸ್ವಲ್ಪ ತಗೋ, ಅಷ್ಟು ತಿನ್ನಬಾರ್ದು, ಫ್ರಿಜ್ಜಲ್ಲಿಕ್ಕು. ಅಕ್ಕ ಜೊತೆ ಹೋಗಿ ಲಿಖಿತ ರೆಡ್ ವೆಲ್ವೆಟ್ ಕೇಕ್ ತಂದಿದ್ಲು. ಅದನ್ನು ಅಷ್ಟೊಂದು ತಿನ್ನಬೇಡಮ್ಮ ಅಂತ ಹೇಳ್ತಾಯಿದ್ದೀನಿ. ಅಕ್ಕ ಬರುವಾಗ ಕಾಲಿಫ್ಲವರನ್ನು ತಗೊಬಂದಿದ್ಲು. ಗೋಬಿ ಮಾಡು ಅಂತ ಎಲ್ಲ ಬಿಡಿಸ್ಕೊತಾ ಇದ್ವಿ. ಸಾಯಂಕಾಲ ಸ್ವಲ್ಪ ಚಿಕನನ್ನು ಮಾಡಿದ್ದೆ, ದೋಸೆ ಹಾಕ್ಕೊಂಡು. ಅದ್ರ ಜೊತೆ ಸ್ವಲ್ಪ ಮುದ್ದೆನೂ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು ಚಿಕನ್ನು. ಅಕ್ಕ ಹೇಗೆ ಮಾಡಿದೆಯಾ ಹೇಳು ಅಂತ ಕೇಳ್ತಾ ಇದ್ದಾರೆ. ಹಾಗೆ ಮಾತಾಡ್ತಾ ಹೀಗೆ ಮಾಡು ಚೆನ್ನಾಗಿರತ್ತೆ ಅಂತ ಹೇಳ್ಕೊತಾ ತಿಂತಾಯಿದ್ದೀವಿ. ಲಿಖಿತ ಟಿ ವಿ ನೋಡಿಕೊಂಡು ಊಟ ಮಾಡ್ತಾಯಿದ್ದೀವಿ ಎಲ್ಲರೂ. ಅಕ್ಕ ಬಂದರೆ ಒಂದು ನಿಮಿಷನೂ ಸುಮ್ಮನೆ ಇರೋದಿಲ್ಲ, ಯಾವುದಾದ್ರೂ ಒಂದು ಕೆಲಸ ಮಾಡ್ತಾನೆ ಇರ್ತಾಳೆ. ಅವಳು ಸ್ವಲ್ಪ ಬಟ್ಟೆ ಇತ್ತು, ಅದನ್ನು ಸ್ಟಿಚ್ ಮಾಡ್ಕೊತಾ ಇದ್ದಾಳೆ. ಮಂಗಳವಾರ ನೈಟು ನಾನು ಚಪಾತಿ ಮಾಡ್ತಾಯಿದ್ದೆ. ಲಿಖಿತ ನಾನು ಮಾಡ್ತೀನಮ್ಮ, ಹೆಲ್ಪ್ ಮಾಡ್ತೀನಿ ಏನಾದರೂ ಅಂತ ಹೇಳಿದ್ಲು. ಅವಳು ಸಣ್ಣ ಸಣ್ಣ ಚಪಾತಿಗಳನ್ನು ಮಾಡಿಕೊಂಡು ಅವಳಿಗೆ ಸುಟ್ಕೊತಾ ಇದ್ದಾಳೆ. ಮಾಲ್ಗೋದಾಗ ಈ ರೀತಿ ಬೆಡ್ ಸ್ಪ್ರೆಡ್ಡನ್ನು ತಂದಿದ್ದೆ. ತುಂಬ ಚೆನ್ನಾಗಿದೆ. ಇವು ತುಂಬ ಲೋಯೆಸ್ಟ್ ಪ್ರೈಸ್ಗೆ ಸಿಕ್ತು. ಅದನ್ನು ಲಿಖಿತ ತುಂಬ ಚೆನ್ನಾಗೈತಮ್ಮ ಅಂತ ಹೇಳ್ತಾ ಇದ್ದಾಳೆ. ಇಲ್ಲಿ ನಾನು ದೋಸೆಗೆ ನೆನೆಸಿಟ್ಟಿದ್ದೀನಿ ನೋಡಿ. ನಾನು ಒಂದು 7-8 ಗಂಟೆಗಳ ಕಾಲ ಉದ್ದಿನಬೇಳೆ, ಮೆಂತ್ಯ ಹಾಗೆ ಹಾಕಿ ಸ್ವಲ್ಪ ಅವಲಕ್ಕಿನ ಒಟ್ಟಿಗೆ ನೆನೆಸಿಟ್ಟಿರ್ತೀನಿ. ಅದನ್ನು ರುಬ್ಬಿಟ್ಕೊಬಿಡೋಣ ಅಂತ ರುಬ್ತಾ ಇದ್ದೆ. ಲಿಖಿತ ಕರೀತಾ ಇದ್ದಾಳೆ, ಯಾಕಮ್ಮ ಅಂತ ಕೇಳ್ತಾ ಇದ್ದೀನಿ ನೋಡಿ. ಯಾಕೆ ಅಂತ ಕೇಳಿದ್ರೆ, 5ನೇ ತಾರೀಕು ವರ್ಲ್ಡ್ ಎನ್ವೈರ್ಮೆಂಟ್ ಡೇಗೆ ನಮ್ಮ ಸ್ಕೂಲಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಇದೆ ಅಮ್ಮ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಇದು ಮಾಡ್ತಾಯಿದ್ದೀನಿ, ಅಣ್ಣ ಹೇಳ್ಕೊಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾಳೆ. ನಾನು ತೋರಿಸೋಣ ಅಂದರೆ ಇನ್ನೂ ಸ್ವಲ್ಪ ಇದೆ, ಆಮೇಲೆ ತೋರಿಸೋಣ ಅಂತ ಹೋಗ್ತಾ ಇದ್ದಾಳೆ. ಇಲ್ಲಿ ನಾನು ದೋಸೆಗೆ ಹಾಗೂ ಇಡ್ಲಿಗೆ ಸಪ್ರೇಟಾಗಿ ರುಬ್ಕೊತೀನಿ. ಇಡ್ಲಿಗೆ ತುಂಬ ನುಣ್ಣಗೆ ರುಬ್ಬಕ್ಕೆ ಹೋಗೋದಿಲ್ಲ, ಅದನ್ನು ಸಪ್ರೇಟಾಗಿ ರುಬ್ಕೊಂಡು ಎತ್ತಿಟ್ಕೊತೀನಿ. ದೋಸೆಗೆ ನುಣ್ಣಗೆ ರುಬ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು, ದೋಸೆಗೆ ಚೆನ್ನಾಗಿರುತ್ತೆ. ಹಾಗೆ ಅದನ್ನು ರುಬ್ಬಿ ಎಲ್ಲ ಪ್ಲೇಟ್ ಮುಚ್ಚಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ನಿಮ್ಗೊಂದು ಟಿಪ್ಪನ್ನು ಹೇಳ್ಕೊಡ್ತೀನಿ. ಈ ರೀತಿ ದೋಸೆಗೆ ಅಥವಾ ಮಸಾಲೆ ಯಾವುದೇ ರುಬ್ಲಿ ಮಿಕ್ಸಿ ಜಾರನ್ನು ತಕ್ಷಣಕ್ಕೆ ತೊಳ್ಕೊಬಿಡಿ. ಇಲ್ಲಾಂದರೆ ಹಾಗೆ ಬಿಟ್ಟರೆ ತೊಳೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಅದೆಲ್ಲ ಒಣಗಿಬಿಡುತ್ತೆ ಜಾರಲ್ಲಿ. ಈ ರೀತಿ ತೊಳೆದ್ಬಿಟ್ಟು ಸ್ವಲ್ಪ ನೀರಾಗಿ ತೊಳೆದು ಸೈಡಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟು ಪಾತ್ರೆ ಎಲ್ಲ ತೊಳೆಯುವಾಗ ಅದರ ಜೊತೆ ಸೋಪ್ ಹಾಕಿ ಅದನ್ನು ತೊಳ್ಕೊಬಹುದು. ಇಲ್ಲಿ ಕಾಂಪಿಟೇಷನ್ಗೆ ಲಿಖಿತ ಡ್ರಾಯಿಂಗನ್ನು ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾಳೆ. ಓಕೆ ಬಾ, ಊಟ ಮಾಡೋಣ. ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಾ, ನಾನು ರೆಡಿ ಮಾಡಿರ್ತೀನಿ. ತುಂಬ ಚೆನ್ನಾಗಿ ಮಾಡಿದೆಯಾ ಲಿಖಿತ, ಸೂಪರ್. ವಾವ್, ಏನದು? ಓಕೆ ಟ್ರೀ ಚೆನ್ನಾಗಿ ಬಂದಿದೆ. ಈ ಥರ ಪ್ರಾಕ್ಟೀಸ್ ಮಾಡ್ತಾ ಇರೋದಾ? ವಾವ್, ವೆರಿ ಗುಡ್. ಚೆನ್ನಾಗಿ ಮಾಡಿದ್ಯಾ ಲಿಖಿತ. ನಾನು ನೋಡಲೇ ಇಲ್ಲ, ಯಾವಾಗ ಮಾಡಿದೆ? ನಾನು ಜಾಸ್ತಿ ದಿನ ಆಯಿತು. ಸಖತ್ತಾಗಿದೆ ಇದು. ಎಲ್ಲಿ ನೋಡಿದೆ? ನಾನೇ ಮಾಡಿದ್ದು.
ಹೌದಾ? ಇದು ನೋಡಿ ಯೂನಿಕಾರ್ನ್. ಓ ಸೂಪರ್, ಎಕ್ಸಲೆಂಟ್. ಇಲ್ಲಿ ಟ್ರೈನ್, ಹಾಟ್ ಏರ್ ಬಲೂನ್, ಸರಿ. ಆಮೇಲೆ ಇಲ್ಲೊಂದು ಬರ್ಡ್ 5 ಅಲ್ಲಿ ಬರೀತು. ಚೆನ್ನಾಗಿ ಮಾಡಿದ್ಯಾ. ಇಲ್ಲಿ ಡಾಗ್ ಇದೆಲ್ಲ ಅವತ್ತು ಪ್ರಾಕ್ಟೀಸ್ ಮಾಡಿದ್ರಲ್ಲ. ಸೂಪರ್, ಚೆನ್ನಾಗಿ ಮಾಡಿದೆ ಲಿಖಿತಾ. ನೈಟು ಮಲಗಿದ್ದೇ ಲೇಟಾಗೋಯಿತು ಮ್ಯಾಚ್ ಇದ್ರಿಂದ. ನಮ್ಮನೆ ಕಡೆ ಎಲ್ಲರೂ ತುಂಬ ಪಟಾಕಿ ಹೊಡೆದು ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟಾಗೋಯಿತು. ನೈಟು ಇಡ್ಲಿಗೆಲ್ಲ ಹಾಕಿದ್ರಲ್ಲ, ಆರಾಮಾಗಿ ಲಿಖಿತಾಗೆ ಮಾಡಿಕೊಟ್ಬಿಡ್ಬಹುದು ಅಂತ ನಾನು ಆರಾಮಾಗಿ ನಿಧಾನಕ್ಕೆ ಎದ್ದೆ. ನಾನು ಬೆಳಗ್ಗೆ ಉಪ್ಪನ್ನು ಸೇರಿಸ್ತೀನಿ, ನೈಟು ಉಪ್ಪನ್ನು ಸೇರಿಸಲ್ಲ. ದೋಸೆ ಹಿಟ್ಟಿಗೆ ಇಡ್ಲಿನ ಸಹ ರೆಡಿ ಮಾಡ್ಕೊಬಿಟ್ಟೆ. ಇದ್ರ ಜೊತೆ ನಾನು ಟೊಮೊಟೊ ಚಟ್ನಿನ ಮಾಡಿದ್ದೆ. ಈ ರೆಸಿಪಿ ಸಹ ನನ್ನ ವೀಡಿಯೋಗಳಲ್ಲಿದೆ, ಯಾರಿಗಾದ್ರೂ ಬೇಕಾದರೆ ಹೋಗಿ ಸರ್ಚ್ ಮಾಡ್ಕೊಳ್ಳಿ. ಗುರುವಾರ ಬೆಳಗ್ಗೆ ನಾನು ದೇವರಿಗೆ ಪ್ರಸಾದ ಮಾಡೋಣ ಅಂತ ಅವಲಕ್ಕಿನ 1 ಕಪ್ಪಷ್ಟು ತೊಳ್ಕೊಂಡಿದ್ದೀನಿ. ನೀಟಾಗಿ ಇದನ್ನು 3ರಿಂದ 4 ಸತಿ ತೊಳ್ಕೊಬೇಕು. ಒಂದು ಪಾತ್ರೆನ ಬಿಸಿ ಮಾಡಿಕೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ಅದೇ ಕಪ್ಪಿಂದ ಬೆಲ್ಲ ಹಾಗೆ ಅರ್ಧ ಕಪ್ಪು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಸ್ಕೋಬೇಕು. ಅಷ್ಟರೊಳಗಡೆ 1 ಸ್ಪೂನಷ್ಟು ತುಪ್ಪನ ಬಿಸಿ ಮಾಡ್ಕೊತಾ ಇದ್ದೀನಿ. ಇದು ಇಲ್ಲಿ ಕುದೀತಾ ಇದೆ. ತುಪ್ಪಕ್ಕೆ ನಾವು ದ್ರಾಕ್ಷಿ ಗೋಡಂಬಿನ ಸೇರಿಸಿ ಅದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ನಾವು ಅವಲಕ್ಕಿನ ಈ ಬೆಲ್ಲದ ಪಾಕದಲ್ಲಿ ಸೇರಿಸ್ಕೊಂಡು, ಪಾಕ ಏನು ಬರೋಷ್ಟಿಲ್ಲ, ಬೆಲ್ಲ ಕರಗಿದ್ರೆ ಸಾಕು. 1-2ರಿಂದ 3 ನಿಮಿಷ ಬೆಲ್ಲದ ಪಾಕದಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಸ್ವಲ್ಪ ಒಣ ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಇದು ತುಂಬ ಕ್ವಿಕ್ಕಾಗಿ ಆಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ದೇವ್ರ ಪ್ರಸಾದಕ್ಕಂತೂ ಸೂಪರಾಗಿರುತ್ತೆ. ದ್ರಾಕ್ಷಿ ಗೋಡಂಬಿ ಎಲ್ಲ ಸ್ವಲ್ಪ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದನ್ನು ಇವಾಗ ಏಲಕ್ಕಿನ ಸಹ ಸೇರಿಸ್ಕೊಂಡೆ. ಪ್ರಸಾದ ರೆಡಿ ಆಗೋಯ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಲಿಖಿತಾನ ಸ್ಕೂಲ್ಗೆ ಹೊರಟ್ಲು. ಇದಾಗಿತ್ತು ಇವತ್ತಿನ ಲಾಗ್. ಇವತ್ತಿನ ನಮ್ಮ ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.